ಹಾಯ್ ಹೆಲೋ ನಮಸ್ತೆ, ಹಿತಾಸ್ ಹೆಲ್ತಿ ವರ್ಲ್ಡ್ಗೆ ಸ್ವಾಗತ. ಇವತ್ತು ಮತ್ತೊಂದು 2-in-1 ನ್ಯಾಚುರಲ್ ಹೇರ್ ವಾಶ್ ಪೌಡರ್ ಮತ್ತು ಶ್ಯಾಂಪೂನ ಹೇಗೆ ಮಾಡೋದು ಅಂತ ನೋಡೋಣ. ಈ ಜನರೇಷನ್ನ ಹುಡುಗಿಯರು ತಲೆ ಕೂದಲನ್ನು ಕಳೆದುಕೊಂಡು ವಯಸ್ಸಾಗಿರೋರಂತೆ ಕಾಣಿಸ್ತಾರೆ. ಮೊದಲು ಹಳೆ ಕಾಲದಲ್ಲಿ ಮನೆಯ ಸಮೀಪದ ಕಾಡಿನಲ್ಲಿ ಹೇರಳವಾಗಿ ಬೆಳೆಯುತ್ತಿದ್ದ ಸೀಗೆಕಾಯಿಯನ್ನು ಬಳಸಿ ಕೂದಲಿನ ಆರೋಗ್ಯವನ್ನು ಕಾಪಾಡಿಕೊಳ್ಳುತ್ತಿದ್ದರು. ಆದರೆ ಇಂದು ಶ್ಯಾಂಪ್ ಬಳಕೆಯಿಂದ ಚಿಕ್ಕ ವಯಸ್ಸಿನಲ್ಲಿ ಬಿಳಿ ಕೂದಲನ್ನು ಹೊಂದಿರುತ್ತಾರೆ. ಶ್ಯಾಂಪು ಬದಲಾಗಿ ವಾರಕ್ಕೊಂದು ಬಾರಿ ಸೀಗೆಕಾಯಿಯಲ್ಲಿ ಕೂದಲು ತೊಳೆಯುವುದರಿಂದ ನಿಮ್ಮ ಕೂದಲನ್ನು ಪೋಷಿಸಿ ಕೂದಲು ಉದುರುವುದನ್ನು ತಡೆಯುತ್ತದೆ. ತಲೆಯ ಹೊಟ್ಟಿನ ಸಮಸ್ಯೆಯನ್ನು ನಿವಾರಿಸುತ್ತದೆ. ಕಾರಣ ಸೀಗೆಕಾಯಿಯಲ್ಲಿ ಯಾವುದೇ ರೀತಿಯ ರಾಸಾಯನಿಕ ಇಲ್ಲದಿರುವುದರಿಂದ ಉತ್ತಮ ಕೇಶರಾಶಿ ಹೊಂದಲು ಸಹಕರಿಸುತ್ತದೆ. ನಮ್ಮ ಹಿರಿಯರು ಅವರ ಕಾಲದಲ್ಲಿ ಯಾವುದೇ ರೀತಿಯ ಚರ್ಮ ಮತ್ತು ಕೇಶದ ಸಮಸ್ಯೆಗಳನ್ನು ಅನುಭವಿಸುತ್ತಿರಲಿಲ್ಲ. ತಲೆಹೊಟ್ಟು, ಕೂದಲು ಉದುರುವುದು, ನೆತ್ತಿಯ ತುರಿಕೆ, ಬಿಳಿ ಕೂದಲುಗಳಂತಹ ಯಾವುದೇ ಸಮಸ್ಯೆ ಅವರಿಗಿರಲಿಲ್ಲ. ಏಕೆಂದರೆ ಅವರು ರಾಸಾಯನಿಕಗಳಿಂದ ಮುಕ್ತವಾದ ನೈಸರ್ಗಿಕ ಸೀಗೆಕಾಯಿಯನ್ನು ತಮ್ಮ ಕೂದಲಿಗೆ ಬಳಸುತ್ತಿದ್ದರು. ಸೀಗೆಕಾಯಿಯಲ್ಲಿ ಸಫೋನಿಯನ್ಗಳು, ವಿಟಮಿನ್ಗಳು ಮತ್ತು ಉತ್ಕರ್ಷಕ ನಿರೋಧಕಗಳಿಂದ ಸಮೃದ್ಧವಾಗಿದೆ. ಇದನ್ನು ನಿಮ್ಮ ಕೂದಲನ್ನು ತೊಳೆಯಲು ಬಳಸುವುದರಿಂದ ಕೂದಲಿಗೆ ನೈಸರ್ಗಿಕವಾದ ಕ್ಲೆನ್ಸರ್ ದೊರೆಯುತ್ತದೆ. ಅದರಿಂದ ಶ್ಯಾಂಪೂಗಳ ಹೊರತಾಗಿ ಸೀಗೆಕಾಯಿಯನ್ನು ಬಳಸುವುದು ಉತ್ತಮ. ಈ ಒಂದು 2-in-1 ನ್ಯಾಚುರಲ್ ಹೇರ್ ವಾಶ್ ಪೌಡರ್ ಮತ್ತು ಶ್ಯಾಂಪೂನ ಮಾಡಲು ಬೇಕಾದ ಪದಾರ್ಥಗಳು: ಸೀಗೆಕಾಯಿ 100 ಗ್ರಾಂ, ಚಿಗರೆ ಪುಡಿ 30 ಗ್ರಾಂ, ಅಂಟುವಾಳದ ಕಾಯಿ ಅಂದರೆ ಸೋಪ್ರೆಟ್ 30 ಗ್ರಾಂ, ಒಣಗಿದ ಬೆಟ್ಟದ ನೆಲ್ಲಿಕಾಯಿ ಡ್ರೈ ಆಮ್ಲ ಅಂತ ಹೇಳ್ತೀವಿ ಅದು 20 ಗ್ರಾಂ, ಅಗಸೆ ಬೀಜ, ಫ್ಲ್ಯಾಕ್ ಸೀಡ್ಸ್ 10 ಗ್ರಾಂ, ಲಾವಂಚ ಬೇರು 20 ಗ್ರಾಂ ಮತ್ತು ರೋಸ್ಮೆರಿ ಲೀವ್ಸ್ 20 ಗ್ರಾಮ್ಸ್. ನಾವು ಇಲ್ಲಿ ಯೂಸ್ ಮಾಡಿರುವಂಥ ಎಲ್ಲ ಪದಾರ್ಥಗಳು ನ್ಯಾಚುರಲ್ ಆಗಿದ್ದು ಯಾವುದೇ ಒಂದು ಸೈಡ್ ಎಫೆಕ್ಟ್ಸ್ ಇರಲ್ಲ. ಇದು ನಿಮಗೆ ಆನ್ಲೈನ್ ಅಥವಾ ಮಾರ್ಕೆಟ್ಗಳಲ್ಲಿ ಈಸಿಯಾಗಿ ಅವೈಲೇಬಲ್ ಇರುತ್ತೆ. ಸೀಗೆಕಾಯಿ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಕೂದಲಿನ ಸಮಸ್ಯೆಗೆ, ಹೊಟ್ಟಿನ ಸಮಸ್ಯೆಗೆ ಹೇಳಿ ಮಾಡಿಸಿದ ರಾಮಬಾಣ ಅಂತಲೇ ಹೇಳ್ಬೋದು. ನಾವು ಯೂಸ್ ಮಾಡಿರುವಂಥ ಪ್ರತಿಯೊಂದು ಕೂಡ ಕೂದಲಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೂದಲು ಬೆಳೆಯುವುದಕ್ಕೆ, ಅದನ್ನು ಕೂದಲಿನ ಬೇರಿನ ಶಕ್ತಿಯನ್ನು ಹೆಚ್ಚಿಸುವುದಕ್ಕೆ ಮತ್ತು ಡ್ಯಾಂಡ್ರಫ್ ಕಡಿಮೆ ಮಾಡುವುದಕ್ಕೆ ತುಂಬ ಉಪಯುಕ್ತವಾಗಿರುತ್ತೆ. ನಾವು ಯೂಸ್ ಮಾಡಿರುವಂಥ ರೋಸ್ಮೆರಿ ಎಲೆ ಮತ್ತು ಲಾವಂಚ ಬೇರು ಒಂದು ಶ್ಯಾಂಪುಗೆ ಮತ್ತು ಹೇರ್ ವಾಶ್ ಪೌಡರಿಗೆ ಒಂದು ಒಳ್ಳೆಯ ಸ್ಮೆಲ್ಲನ್ನು ಕೊಡುತ್ತೆ. ಅಗಸೆ ಬೀಜ ಮತ್ತು ಚಿಗರೆ ಪುಡಿ ಇವುಗಳೆಲ್ಲ ಒಂದು ಕಂಡೀಷ್ನರ್ ಆಗಿ ನಮ್ಮ ಕೂದಲಿಗೆ ವರ್ಕ್ ಆಗುತ್ತೆ. ಅಂದರೆ ಒಂದು ಸ್ಮೂತ್ ಮತ್ತು ಶೈನನ್ನು ನಮ್ಮ ಕೂದಲಿಗೆ ಕೊಡುತ್ತೆ. ಅಂಟುವಾಳದ ಕಾಯಿ ಅಂದರೆ ಸೋಪ್ ನಟ್ಟು ನೊರೆಯನ್ನು ಬರೆಸೋದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಇದು ಸಹ ಒಂದು ಶೈನು ಮತ್ತು ಕಂಡೀಷನನ್ನು ಮಾಡುತ್ತೆ ಕೂದಲಿಗೆ. ಬೆಟ್ಟದ ನೆಲ್ಲಿಕಾಯಿ ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ದೇಹಕ್ಕೂ ಒಳ್ಳೆಯದು, ಕೂದಲಿಗೂ ಒಳ್ಳೆಯದು. ಕೂದಲು ಬೆಳೆಯುವುದಕ್ಕೆ ಇದು ಸಹಾಯ ಮಾಡುತ್ತೆ. ನೋಡಿ, ಇದು ರೋಸ್ಮೆರಿ ಎಲೆ. ಲಾವಂಚ ಬೇರು ಹಾಗೂ ಈ ಒಂದು ರೋಸ್ಮೆರಿ ಎಲೆ ಒಂದು ಒಳ್ಳೆಯ ಘಮ ಕೊಡುತ್ತೆ. ಅಂದರೆ ಆರ್ಟಿಫಿಷಿಯಲ್ ಆಗಿರುವಂಥ ಘಮ ಅಲ್ಲ, ಒಂದು ನ್ಯಾಚುರಲ್ ಆಗಿ ಆಯುರ್ವೇದಿಕ್ ಥರ ಒಂದು ಸ್ಮೆಲ್ ಕೊಡುತ್ತೆ. ಇದು ಡ್ರೈ ಆಮ್ಲ. ಈಗಿನ ಬ್ಯುಸಿ ಟೈಮಲ್ಲಿ ಅಂದರೆ ಎಲ್ಲರೂ ವರ್ಕ್ ಮಾಡೋರೇ ಇರ್ತಾರೆ, ಅಂಥವ್ರಿಗೆ ಇದನ್ನೆಲ್ಲ ತಂದು ಮಾಡಿ ಹಾಕೋದು ಸ್ವಲ್ಪ ಕಷ್ಟ ಆಗ್ಬೋದು. ಅಟ್ಲೀಸ್ಟ್ ವೀಕ್ಲಿ ಟ್ವೈಸ್ ಅಥವಾ ಥ್ರೈಸ್ ಹಾಕಲಿಲ್ಲ ಅಂದರೂ ಒಂದು ಸಲನಾದ್ರು ಯೂಸ್ ಮಾಡಿದ್ರೆ ಒಳ್ಳೆಯದು. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಇನ್ನು ಮುಂದೆ ಮತ್ತಷ್ಟು ನ್ಯಾಚುರಲ್ ಆಗಿರೋ ಪ್ರಾಡಕ್ಟ್ಸ್ನ ನಾವು ಹೇಳ್ಕೊಡ್ತೀವಿ. ನೋಡಿ, ಇದು ಚಿಗರೆ ಪುಡಿ,
ಇದು ಅಷ್ಟೇ ಮಾರ್ಕೆಟ್ಗಳಲ್ಲಿ ಆನ್ಲೈನಲ್ಲೆಲ್ಲ ಈಸಿಯಾಗಿ ತೊಗೋಬೋದು. ನೋಡಿ ಎಲ್ಲ ಪದಾರ್ಥಗಳು ರೆಡಿಯಾಗಿದೆ. ಸೀಗೆಕಾಯಿ, ಚಿಗರೆ ಪುಡಿ, ಅಂಟುವಾಳದ ಕಾಯಿ, ಲಾವಂಚ ಬೇರು, ರೋಸ್ಮೇರಿ ಎಲೆ ಹಾಗೂ ಒಣಗಿದ ಬೆಟ್ಟದ ನೆಲ್ಲಿಕಾಯಿ. ನೋಡಿ ಎಲ್ಲ ಪದಾರ್ಥಗಳು ಡ್ರೈ ಆಗಿ ಇರೋದ್ರಿಂದ ನೀವು ಮತ್ತೆ ಒಣಗಿಸುವಂಥ ಹುರಿಯುವಂಥ ಯಾವ ಅವಶ್ಯಕತೆಯೂ ಇರೋದಿಲ್ಲ. ಇದನ್ನೆಲ್ಲ ಒಂದು ಮಿಕ್ಸಿಗೆ ಹಾಕಿ ಈ ಥರ ನುಣ್ಣಗೆ ರುಬ್ಕೊಳ್ಳಿ. ಈಸಿಯಾಗಿ ನೀವು ಮಿಕ್ಸಿನಲ್ಲೇ ಮಾಡ್ಕೋಬೋದು. ನೋಡಿ ಈ ಒಂದು ಹೇರ್ ವಾಶ್ ಪೌಡರ್ ಈಗ ರೆಡಿಯಾಗಿದೆ. ನ್ಯಾಚುರಲ್ ಆಗಿರುವಂಥದ್ದು, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದಿರುವಂಥ ಹೇರ್ ವಾಶ್ ಪೌಡರ್. ನೋಡಿ ಪೌಡರಿಗೆ ಹೀಗೆ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಹಚ್ಕೊಂಡ್ರೆ ಆಯಿತು. ನೋಡಿ ಕೈಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀವಿ ಹೇಗೆ ನೊರೆ ಬರ್ತಾ ಇದೆ. ಸೋಪ್ ನಟ್ ಹಾಕಿರೋದ್ರಿಂದ ಇದರಲ್ಲೂ ಸಹ ನೊರೆ ಬರುತ್ತೆ. ಇವಾಗ ನ್ಯಾಚುರಲ್ ಶ್ಯಾಂಪೂನ ಹೇಗೆ ಮಾಡೋದು ಅಂತ ನೋಡೋಣ. ಪೌಡರ್ಗೆ ಹಾಕಿರೋ ಪದಾರ್ಥಗಳನ್ನೇ ಇದಕ್ಕೂ ಸಹ ಹಾಕಬೇಕು. ಆದರೆ ಅದನ್ನು ಪುಡಿ ಮಾಡಿಕೊಂಡು ಇದನ್ನು ನೀರಲ್ಲಿ ಹಾಕಿ ಕುದಿಸ್ಕೋಬೇಕು. ನೋಡಿ ಡ್ರೈ ಆಮ್ಲ ಹಾಕಿದ್ದೀವಿ, ಅಗಸೆ ಬೀಜ ಹಾಕ್ತಾಯಿದ್ದೀವಿ, ರೋಸ್ಮೆರಿ ಲೀವ್ಸ್, ಸೋಪ್ ನಟ್, ಅಂಟುವಾಳದ ಕಾಯಿ ಹಾಕ್ತಾಯಿದ್ದೀವಿ. ಲಾವಂಚ ಬೇರು, ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಸೀಗೆಕಾಯಿಯನ್ನು ಹಾಕ್ತಾ ಇದ್ದೀವಿ. ಈ ಅಗಸೆ ಬೀಜ ಹಾಕಿರೋದ್ರಿಂದ ಅದು ಗಟ್ಟಿ ಆಗ್ತಾ ಬರುತ್ತೆ, ಒಂದು ಜೆಲ್ಲಿ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಶ್ಯಾಂಪು ಥರನೇ ಇರುತ್ತೆ ಅದು. ನೋಡಿ ಇನ್ನು ಕುದಿಸ್ತಾ ಹೋಗಬೇಕು.
ಅದು ಗಟ್ಟಿ ಆದಮೇಲೆ ಸ್ವಲ್ಪ ತಣ್ಣಗಾಗಲು ಬಿಟ್ಟು ಹೀಗೆ ಒಂದು ಬಟ್ಟೆಗೆ ಹಾಕ್ಕೊಂಡು ಸೋಸ್ಕೋಬೇಕು. ನೋಡಿ, ಅಂಗಡಿಯಿಂದ ತಂದಂಥ ಶಾಂಪು ಥರನೇ ಕಾಣಿಸ್ತಾ ಇದೆ, ಮನೇಲಿ ಮಾಡಿರೋದು ಅಂತ ಅನ್ಸಲ್ಲ. ನೋಡಿ, ಇದನ್ನು ಸಹ ಕೈಗೆ ಹಾಕ್ಕೊಂಡು ತೋರಿಸ್ತೀವಿ ಹೇಗೆ ನೊರೆ ಬರುತ್ತೆ ಅಂತ. ಅದೇ ರೀತಿ ಕೊಳೆನೂ ಸಹ ಹೋಗುತ್ತೆ, ನಮ್ಮ ಕೂದಲಿಗೂ ಸಹ ತುಂಬ ಒಳ್ಳೆಯದು. ನೋಡಿ, ಇದೇ ರೀತಿ ನಿಮ್ಮ ಕೂದಲು ಕಪ್ಪಾಗಿ ಉದ್ದವಾಗಿ ದೃಢವಾಗಿ ಬೆಳಿಬೇಕು ಅಂದರೆ ಈ ಥರ ಶ್ಯಾಂಪೂನ ಟ್ರೈ ಮಾಡಿ. ಉದ್ದನೆಯ ಕೂದಲು ಯಾವ ಹೆಣ್ಣಿಗೆ ತಾನೇ ಇಷ್ಟ ಆಗಲ್ಲ. ಸೊ ಈ ರೀತಿ ಶ್ಯಾಂಪೂನ ನೀವು ಉಪಯೋಗಿಸ್ಕೊಂಡು ನಿಮ್ಮ ಕೂದಲಿನ ಆರೋಗ್ಯವನ್ನು ಹೆಚ್ಚಿಸಿ. ನೋಡಿ ಆದಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.